ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಾ ಬ್ರಹ್ಮವರದಿಂದ ಮಾತಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಗಾಂಡ್ಲು ಸಾರು. ಈ ಗಾಂಡ್ಲು ಮೀನು 100 ರೂಪಾಯಿಗೆ 11 ಗಾಂಡ್ಲು ಮೀನು ಕೊಟ್ಟಿರ್ಕಾಣಿ. ಎಷ್ಟು ಫ್ರೆಶ್ ಇದೆ ಅಂದೇಳಿ ನೀವೇ ಕಾಣ್ಲಕ್ಕ. ಎಷ್ಟಾಗಿತ್ತಲ್ದ? ಮೀನಂದ್ರೆ ಮೀನು ಮರೆ, ಇದು ಮಾತ್ರ ರಗಳಿ ಅಂದರೆ ಇದ್ರ ಸಿಪ್ಪಿ ತೆಗುದೇ ರಗಳಿ. ಸೊ ಕಾಣಿ ಎಷ್ಟು ಚಂದ ಇದೆ ಮೀನು. ಎಲ್ಲ ಮೀನು ಸತ್ತೋಯ್ತಲ್ಲ. ಪೀರು ಹಾಕ್ತೆ ತಡಿ, ಮೀನು ಕೊಯ್ತೆ ಕಾಣಿ. ಇದು ಕೊಯ್ಯೋದು ಹೆಂಗಂದೇಳಿ ಗೊತ್ತಿತ್ತ ನಿಮಗೆ? ಗಾಂಡ್ಲು ಮೀನು ಕೊಯ್ಯೋ ಬಗೆ ನಿಮಗೆ ಗೊತ್ತಿದೆಯಾ? ಸ್ವಲ್ಪ ರಗಳಿ, ಯಾಕಂದೇಳಿ ಹೇಳ್ರೆ ಇದ್ರ ಸಿಪ್ಪಿ ಎಲ್ಲ ತೆಗುದೇ ಒಂದು ದೊಡ್ಡ ಸಾಹಸ ಮಾರ್ರೆ. ಮಸ್ತ್ ರಗಳಿ. ಬನ್ನಿ ನಾವೀಗ ಮೀನು ಕೊಯ್ಯೋ. ಓಕೆ, ಮೀನು ಕೊಯ್ದು ಹೆಂಗಂದೇಳಿ ಹೇಳಿಕೊಡ್ತೆ. ಫಾಲೋ ಮೀ. ಕಣ್ಣು ಕಣ್ಣು ಕಲೆತಾಗ ಎಷ್ಟು ಚಂದ ಮಾಡಿಟ್ಟಿದೆಯಲ್ಲ ಮೀನು ಕಾಣಿ. ಮೀನಿನಲ್ಲಿ ಅರಳಿದ ಚಿತ್ತಾರ. ದ ಆರ್ಟಿಸ್ಟ್ ಈಸ್ ಮೀ ಓನ್ಲಿ. ಫಸ್ಟಿಗೆ ಮೀನು ಹಿಂಗೆ ಇಟ್ಕೊಂಡಿತ್ತಲ್ಲ, ಈ ಮೀನನ್ನ ಫಸ್ಟ್ ಇಲ್ಲಿ ಬದಿ ಹಿಂಗೆ ಕೊಯ್ಕು ಈಗ. ಯಾಕಂದರೆ ಸಿಪ್ಪಿ ಅಷ್ಟೊತ್ತಿ ಸುಲಭ ಬರ್ತತ್ತು. ಇಲ್ದಿರ ಬರೀ ರಗಳಿ ಮಾರ್ರೆ ಇದು ಕೊಯ್ಯೋದು. ಹಿಂಗೆ ಹೀಗೆ ನಾನೊಂದು ಹಿಂಗೆ ತೆಗೋದು 100 ರೂಪಾಯಿ 11 ಗಾಂಕಿ ಮೀನು ಸಿಕ್ಕಿತ್ತು ಕಾಣಿ. ಎಷ್ಟು ನೀವೆಲ್ಲ ಹೇಳೋಕ್ಕೂ ಸಾಕು. ನಿಮ್ಗೆ ಯಾರು ಮಾರಿ ಎಷ್ಟು ಕಮ್ಮಿಗೆಲ್ಲ ಮೀನು ಕೊಡೋದು ಇಷ್ಟಿಷ್ಟು ಅಂದೇಳಿ ಅಲ್ಲ. ನಂಗೆ ಏನು ಮಾಡೋದು ಹೇಳಿ, ಇದೆಲ್ಲ ಒಂಚೂರು ತಕ್ಕಂಬ ಹಿಂಗೆ ಫಸ್ಟೇ ತೆಗೀಕದು, ಬಟ್ ಅಡ್ಡಿಲ್ಲ ಕಾಣಿ. ಆಮೇಲೆ ಇಲ್ಲಿ ಹಿಂಗಿತ್ತಲ್ಲ, ಇದೀಗ ಸುಲಭ ಬರ್ತತ್ತು ಹೀಗೆ. ಕಾಣಿ ಫ್ರೆಶ್ ಇತ್ತು ಮೀನು. ಇಲ್ದಿರಿದ್ದೆಲ್ಲ ಒಚ್ಚಿ ಆತೀತ. ಕಡೆಗೆ ಈಚೆ ಬದಿದು ನಾವು ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗೆದು ಬಿಡೋದು ಕಾಣಿ. ಫ್ರೆಶ್ ಇಪ್ಪು ಕೊಯ್ ಅದೆಂಥದ್ದು ಆತಿಲ್ಲ. ಆಮೇಲೆ ಈಗ ಮಂಡಿ ಕತ್ತರಿಸೋದು. ಈಗ ಹಿಂಗೆ ಹಿಡ್ಕೊಂಡು ಅದು ಮಂಡಿ ಕತ್ತರ್ಸೋದು. ನಮ್ದು ಒಂಚೂರು ಕತ್ತಿ ಬೊಡ್ಡ ಅಪ್ಪು ಕೊಯ್ಯಿ ಹಿಡಿ ಹಿಂಗೆ ತೆಗ್ದು ಇದನ್ನು ತೆಗೀಕ. ಅದು ನಂಗೆ ಸಮಾತಿಲ್ಲ, ಅದೆಲ್ಲ ಕ್ಲೀನ್ ಆಗ್ತಿಲ್ಲ. ಇಲ್ದಿರೆ ಹಿಂಗೆ ಮಾಡ್ರೆ ಗ್ವಾಂಕಿ ಮೀನು ಕಟ್ಟಿಂಗ್ ಫಿನಿಶ್ಡ್ ಕಾಣಿ. ಇದೀಗ ಸಾರಿಗೆ ಹಾಪಕೊಯ್ ಮಧ್ಯಾಹ್ನ ಹಿಂಗೆ ಕಟ್ ಮಾಡ್ರೆ ಆಯಿತು. ಬಾಯ್. ಈಗ ಮೀನೆಲ್ಲ ಚಂದ ಮಾಡಿ ಕೊಯ್ದು ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ಇಡ್ಕ. ಯಾಕಂದ್ರೆ ಇದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿಡ್ಬೇಕು, ಯಾಕಂದರೆ ಅದು ಸ್ವಲ್ಪ ರಫ್ ಅದ್ರ ಚರ್ಮ. ಹಂಗಾಗಿ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ನಾನು ಹಂಗೆ ಇಟ್ಟಿದ್ದೆ. ಚಂದ ಮಾಡಿ ತೊಳೆದು ಕಾಣಿ ಎಷ್ಟು ಚಂದ ಮಾಡಿ ಕ್ಲೀನ್ ಮಾಡಿ ತೊಳೆದಿದೆ. ಆಮೇಲೆ ಅದಕ್ಕೆ ನಾನೀಗ ಉಪ್ಪು ಮತ್ತು ಅರಿಶಿಣ ಹಾಕಿ ಇಡೋದು. ಒಂದು ಪದಾರ್ಧವರೆಗೂ ಹಾಗೆ ಇಡ್ತೆ. ಕಡೆಗೆ ಇದನ್ನು ನಾನು ಪದಾರ್ಥ ಮಾಡೋದು. ಈಗ ಪದಾರ್ಥಕ್ಕೆ ಏನೆಲ್ಲ ಬೇಕಂದರೆ ಎಂತೆಲ್ಲ ಸಾಮಾನು ಬೇಕಂದೇಳಿ ಈಗ ನಾನು ಹೇಳ್ತೀನಿ. ಸ್ವಲ್ಪ ಹುರ್ಕಣಕ್ಕೆ ನಾನು ಈಗ ಹುರ್ಕಂತೆ. ಮೆಣಸನ್ನೆಲ್ಲ ಚಂದ ಮಾಡಿ ತೊಳೆದು ನಾವು ಬಿಸಿಲಿಗೆಲ್ಲ ಒಣಗಿಸಿ ಡಬ್ಬಕ್ಕೆ ಹಾಕಿ ಇಟ್ಟದ್ದು ಹಾಗೆ. ಈಗ ಇದನ್ನು ನಾನು ಚಂದ ಮಾಡಿ ಹುರಿತೆ. ಇದು ಮೆಣಸು ಅಷ್ಟು ಖಾರ ಇಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ತಾ ಇದ್ದೆ. ಕಲರ್ ಅಂದರೆ ಒಂಥರ ಆಯಿತು ಮೆಣಸು, ಅಷ್ಟು ಲೈಕಿಲ್ಲ ಮೆಣಸು. ಸೊ ಹಂಗಾಗಿ ಇದನ್ನು ಚಂದ ಮಾಡಿ ಫ್ರೈ ಮಾಡ್ಕೊ. ಎಣ್ಣೆ ಅಂತ ಹಾಕೋಕ್ಕಿಲ್ಲ. ಸ್ವಲ್ಪ ಕಾಳು ಮೆಣಸು ಹುರ್ಕೊಂತಿದ್ದೆ. ಜೀರಿಗೆ ಮತ್ತು ಕೊತ್ತಂಬರಿ 2 ಒಟ್ಟಿಗೆ ಹಾಕಿದೆ ನಾನು. ಸೊ ಇದೆರಡನ್ನು ಒಟ್ಟಿಗೆ ಫ್ರೈ ಮಾಡ್ಕೊಂಬ. ಅಂದರೆ 2 ಕೂಡ ಅಷ್ಟೊಂದು ಗಟ್ಟಿ ಇರ್ತಿಲ್ಲ ಅಲ್ಲ, ಹಂಗೆ 2 ಒಟ್ಟಿಗೆ ಫ್ರೈ ಮಾಡ್ಕೊಂಡು ಇದಕ್ಕೀಗ ಒಂದು 4 ಕಾಳು ಹಾಕಷ್ಟು ಮೆಂತ್ಯ ಹಾಕ್ತಾಯಿದ್ದೆ ನಾನು. ಮತ್ತು ಬೇಕಾದ್ರೆ ಹಾಕ್ಲಾಕ ಒಂದು ಹಾಕೋದು. ಈಗ ಶುರು ಆಯಿತು, ಬಂದು ಮಾಡಿದೆ. ಕಣಿ ಈಗ ಹುರಿದಿಟ್ಕೊಂಡಂಥ ಕೆಂಪು ಮೆಣಸು, ಹುಳಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು, ಟೊಮೆಟೊ, ಬೆಳ್ಳುಳ್ಳಿ, ನೀರುಳ್ಳಿ ಇಷ್ಟನ್ನೀಗ ಚಂದ ಮಾಡಿ ನಾವು ಮಿಕ್ಸಿ ಹಂಗೆ ಕಡಿಕ ಕಾಣಿ. ಫ್ರೆಂಡ್ಸ್, ಹೆರ್ಮಣಿ ಹಂಗೆ ಕಾಯಿ ಹರಿಕಾರೆ ಕೈ ಇಂಚೂರು ತಾಕ್ತು. ಫುಲ್ ಇದಾಯಿತು ಕಾಣಿ. ನೋವತ್ತು ಫ್ರೆಂಡ್ಸ್, ಇಷ್ಟು ಡೀಪಾಗಿ ಕಟ್ಟಾಯ್ತದು. ತುಂಬ ನೋಯ್ತಾಯಿತ್ತು. ಅಂದರೆ ಎಂಥ ಕೆಲಸ ಮಾಡಿದ್ರೂ ರಕ್ತ ಬರ್ತಾಯಿತ್ತು. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಪದಾರ್ಥ ಮಾಡ್ತಾಯಿದ್ದೆ. ನಂಗೆ ಎಣಿಸೋದು ಅಮ್ಮನವರೆಲ್ಲ ಪಾಪ ಕೈಗೆಲ್ಲ ಗಾಯ ಆದರೆ ಯಾವ ಥರ ಎಲ್ಲ ಕೆಲಸ ಮಾಡ್ತಾರೆ ಅಂದೇಳಿ. ಸೊ ಈಗ ನಾನು
ಒಲೆ ಮೇಲೆ ಇದಿಟ್ಟಿದೆ ಅಳಗಿ ಇಟ್ಟರ ಮೇಲೆ ಈಗ ನಾನು ಎಣ್ಣೆ ಹಾಕ್ತೆ. ಎಣ್ಣೆ ಬಿಸಿ ಆಯಿತು. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೆ, ಜೀರಿಗೆ ಹಾಕ್ತಾಯಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೆ, ಬೇವಿನ ಸೊಪ್ಪು, ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೆ, ಹಾಕ್ತಾಯಿದ್ದೆ. ಈಗೆಂತ ಗೊತ್ತಾ, ಖಾಲಿ ಮೆಣಸು ಮತ್ತು ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಚಂದ ಮಾಡಿ ಇದನ್ನು ಕಡ್ದಿಟ್ಟಿದೆ. ಇದಕ್ಕೆ ಕಾಯಿ ನಾನು ಹಾಕಲ್ಲ, ಕಾಯಿ ಹಾಲು ತೆಗೆದಿಟ್ಟಿದೆ ಒಂದು ಬೇರೆ ರೀತಿ ಮಾಡುವ ಅಂದೇಳಿ. ಸೊ ಈಗ ನಾನು ಕಡ್ದಿಟ್ಟಂಥ ಖಾರ ಮಸಾಲೆಯನ್ನು ನಾನೀಗ ಅಳಗಿಗೆ ಹಾಕ್ತೆ ಕಣಿ. ಇದೀಗ ಕಾಯಿ ಹಾಲು, ನಾನು ಅದು ಚಂದ ಮಾಡಿ ಕಾಯಿನ ಕಡ್ದು ಹಾಲು ತೆಗೆದಿಟ್ಟಿದೆ ಇದರೆಲ್ಲ. ಇದು ಯಾಕೆ ಈ ಕಲರ್ ಇತ್ತಂದೇಳಿ ಕೇಳಬೇಡಿ, ನಾನು ಮಿಕ್ಸಿ ಕಡ್ದು ಅದೇ ಮಿಕ್ಸಿಗೆ ಅದನ್ನು ಕಾಯಿ ಹಾಕೋದಕ್ಕೆ ಈ ಕಲರ್ ಬಂದಿತ್ತದು, ಹಂಗಪ್ಕೋಯಿ ಮತ್ತು ಕಲರ್ ಎಂತ ಹಿಂಗಿತ್ತಂದೇಳಿ ಕೇಳಬೇಡಿ. ಓಕೆ ಕಣಿ, ಇದು ಒಂದು ಸಲ ಖಾರ ಹಾಕಿ ನಾನು ತಿರ್ಸಿಟ್ಟಿದೆ. ಈಗ ಇದಕ್ಕೆ ನಾವು ಕಾಯಿ ಹಾಲು ಹಾಕಂಬ. ಕಾಯಿ ಹಾಲು ಹಾಕ್ತಾಯಿದ್ದೆ, ಒಂದು ಹೊಸ ರುಚಿ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡೋದು ನಾನಿದ್ದೆ. ಹೀಗೆ ನಮ್ಮ ಪಪ್ಪಾಗಳು ಹೇಳ್ತಿದ್ದೆ ಕಣಿಗೆಲ್ಲ ಹೀಗೆ ನಾನು ಕೈ ಆಡಿ ಕಲರ್ ಕಣಿಗೆ ಹೆಂಗೆ ಬಂದಿದ್ದು ಕಣಿ, ಚೆಂದ ಬಂದಿದ್ದು ಕಲರ್, ಒಳ್ಳೆ ಸಣ್ಣ ಆಯಿತು. ಈಗ ಇದನ್ನು ಮುಚ್ಚಿ ನಾವು ಒಂದು ಕುದಿ ಬರುವವರೆಗೂ ಬೇಯಿಸ್ಬೇಕು. ಸ್ವಲ್ಪ ಓಪನ್ ಇಡಬೇಕು. ಈಗ ಬ್ಯಾಟಿಂಗ್ ಮಾಡುವ ಸಮಯ, ನೀವು ಕಾಣ್ಲಕ್ಕಿಲ್ಲ ತೋರ್ತಾ. ಅಂಜಲ್ ಮೀನು ಫ್ರೈ ಇತ್ತು, ಅಂಜಲ್ ಮೀನು ಕಣಿ ಅಂಜಲ್ ಮೀನು ಫ್ರೈ ಒಂದು ಬಾಲ್ ಹಾಕೊಂಡಿದೆ. ಆಮೇಲೆ ನಾನು ಮಾಡಿರುವಂತಹ ಕಾಂಡ್ಲು ಮೀನು ಸಾರು. ಓಕೆ, ನಾನೀಗ ಇದನ್ನು ತಿಂತೇವೆ. ಕೈ ಕಾಣಿ ಡೀಪ್ ಕಟ್ ಹಾಕೋದ್ರಿಂದಾಗಿ ನನಗೆ ಊಟ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತು. ಯಾರ ಬಾಯಿ ಕೊಟ್ಟರೆ ಲೈಕ್ ಆತೀತ. ಸೊ ನಾನೀಗ ಬ್ಯಾಂಡೇಜ್ ತೋರಿಸ್ದೆ, ಅಪ್ಪ ಹಾಕೋದು ಬ್ಯಾಂಡೇಜ್. ಯಾಕಾಯ್ತು ಪದಾರ್ಥ ಕಾಯಿ ಹಾಲು ಹಾಕಿ ಮಾಡೋದಲ್ಲ, ಫಸ್ಟ್ ಟೈಮ್ ಮಾಡೋದು ನಾನು, ನಂಗೆ ಅದು ಮಾಡಿ ಗೊತ್ತಿರಲಿಲ್ಲ. ಸೊ ಪಪ್ಪ ಒಂದು ಸಜೆಷನ್ ಕೊಟ್ಟರು, ಒಂದೇ ಥರ ಯಾಕೆ ಸಾರು ಮಾಡ್ತಂದೇಳಿ ಈ ಸರ್ತಿ ಟ್ರೈ ಮಾಡೋದು. ನನಗೆ ಊಟ ಮಾಡ್ತೆ. ಬಾಯ್ ಬಾಯ್. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮೀನು ಸಾರೊಟ್ಟಿಗೆ ಬರುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಕಾಂತಾ ಇಕ್ಕಣಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.